ಅಹಮದಾಬಾದ್ನಿಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಡೀಟೇಲ್ಸ್ ಕೊಡ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಕೆಲವೇ ಕ್ಷಣಗಳ ಮುಂಚೆ ಮೋದಿ ಅಹಮದಾಬಾದ್ಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಘಟನಾ ಸ್ಥಳ ತಲುಪಿದ್ದಾರಾ? ಅಲ್ಲಿನ ಡೆವಲಪ್ಮೆಂಟ್ಸ್ ಬಗ್ಗೆ ಏನೆಲ್ಲ ಮಾಹಿತಿಗಳು ತಿಳಿದು ಬರ್ತಾ ಇದೆ? ಹೌದು ವಿಜಯ್, ಪ್ರಧಾನಿ ಮೋದಿ ಅವರಿಗೆ ಅಹಮದಾಬಾದ್ನ ಏರ್ಪೋರ್ಟ್ಗೆ ಬಂದಿದ್ದಾರೆ. ಏರ್ಪೋರ್ಟ್ನಿಂದ ಸೀದಾ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೀಡಾದಂತಹ ಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಸ್ಥಳಕ್ಕೆ ತೆರಳಿ ಒಂದು ಸ್ಥಳವನ್ನ ಪರಿಶೀಲನೆ ನಡೆಸಲಿದ್ದಾರೆ. ಜೊತೆಗೆ ಸ್ಥಳದಲ್ಲಿರುವಂತಹ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳಿದ್ದಾರೆ. ಈ ವಿಮಾನ ಅಪಘಾತಕ್ಕೆ ಕಾರಣ ಏನು, ಹೇಗಾಯ್ತು, ಏಕಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಿದ್ದಾರೆ. ಮುಖ್ಯವಾಗಿ ಈ ವಿಮಾನ ಅಪಘಾತದಲ್ಲಿ ಕೇವಲ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರು ಮಾತ್ರನೇ ಸಾವನ್ನಪ್ಪಿಲ್ಲ. ವಿಮಾನ ಬಿಜಿ ಹಾಸ್ಟೆಲ್ನ ಮೇಲೂ ಕೂಡ ಹಾಸ್ಟೆಲ್ನ ಮೇಲೇನೆ ಪತನ ಆಗಿತ್ತು. ಈ ಹಾಸ್ಟೆಲ್ ಕಟ್ಟಡದಲ್ಲಿದ್ದಂತಹ ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ. 24 ಮಂದಿ ವೈದ್ಯಕೀಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಈ ವಿಮಾನ ಪತನದಿಂದ ಸಾವನ್ನಪ್ಪಿದವರ ಒಟ್ಟು ಸಂಖ್ಯೆ 265ಕ್ಕೆ ಏರಿಕೆ ಆಗಿದೆ. 241 ಮಂದಿ ಪ್ರಯಾಣಿಕರು ಜೊತೆಗೆ 24 ಮಂದಿ ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಸೇರಿದಂತೆ ಒಟ್ಟು ಸಾವನ್ನಪ್ಪಿದವರ ಸಂಖ್ಯೆ 265. ಈಗ ಸಿವಿಲ್ ಆಸ್ಪತ್ರೆ ಶವಾಗಾರದಲ್ಲಿ ಈ ಶವಗಳನ್ನ ಇಡಲಾಗಿದೆ. ಈ ಶವಾಗಾರದಲ್ಲಿ ಏನಿದ್ರು ಕೂಡ ವೈದ್ಯಕೀಯ ವಿದ್ಯಾರ್ಥಿಗಳ ಶವದ ಗುರುತನ್ನು ಮಾತ್ರ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ಬೆಳಿಗ್ಗೆಯಿಂದಲೂ ಕೂಡ ಈ ವೈದ್ಯಕೀಯ ವಿದ್ಯಾರ್ಥಿಗಳ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಅವರ ಶವಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನ ಈ ಆಸ್ಪತ್ರೆಯಲ್ಲಿ ಮಾಡಲಾಗ್ತಾ ಇದೆ. ಈಗ ಬೆಳಿಗ್ಗೆಯಿಂದ ಇಲ್ಲಿವರೆಗೂ 3 ಶವಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗಿದೆ. 3 ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಗುಜರಾತ್ನ ಭಾವನಗರ ಜಿಲ್ಲೆಯವರು. ಹೀಗಾಗಿ ಆಂಬುಲೆನ್ಸ್ಗಳ ಮೂಲಕ 3 ಶವಗಳನ್ನ ಭಾವನಗರ ಜಿಲ್ಲೆಗೆ ರವಾನೆಯನ್ನ ಮಾಡಲಾಗಿದೆ. ಒಂದರಂತೆ ಆಂಬುಲೆನ್ಸ್ಗಳು ಈ ಶವಗಾರದ ಮುಂದೆ ಬಂದು ಈ ಶವಗಳನ್ನ ತೆಗೆದುಕೊಂಡು ಭಾವನಗರ ಜಿಲ್ಲೆಯತ್ತ ಈಗಾಗಲೇ ಹೊರಟಿವೆ. ಇನ್ನು 21 ಮಂದಿ ವೈದ್ಯಕೀಯ ವಿದ್ಯಾರ್ಥಿಗಳ ಮರಣೋತ್ತರ ಪರೀಕ್ಷೆ ಕೂಡ ನಡೀಬೇಕಾಗಿದೆ. ಅವುಗಳನ್ನು ಕೂಡ ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಅವರ ಸಂಬಂಧಿಕರಿಗೆ ಹಸ್ತಾಂತರವನ್ನು ಮಾಡಲಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಈಗ ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿಯನ್ನ ಕೊಟ್ಟು ಈ ವಿಮಾನ ಅಪಘಾತದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈಗ ನಾಗರಿಕ ವಿಮಾನಯಾನ ಇಲಾಖೆ ಅಧಿಕಾರಿಗಳು, ಡಿಜಿಸಿಎ ಅಧಿಕಾರಿಗಳು ಜೊತೆಗೆ ಏರ್ ಇಂಡಿಯಾದ ಅಧಿಕಾರಿಗಳಿಂದ ಪಡ್ಕೊಳ್ತಾ ಇದ್ದಾರೆ. ನಿನ್ನೆನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಜೊತೆಗೆ ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ಸಚಿವ ರಾಮಮೋಹನ್ ನಾಯ್ಡು ಅವರು ಕೂಡ ಗುಜರಾತ್ಗೆ ಬಂದಿದ್ದಾರೆ. ಇಬ್ರು ಕೂಡ ಮೋದಿ ಅವರಿಗೆ ಈ ವಿಮಾನ ಅಪಘಾತದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ. ವಿಮಾನ ಅಪಘಾತಕ್ಕೆ ಏನ್ ಕಾರಣ, ಹೇಗಾಯ್ತು, ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ. ಈಗ ಮುಖ್ಯವಾಗಿ ಮೃತರ ಕುಟುಂಬಗಳಿಗೆ ಎಲ್ಲಾ ಸಾಧ್ಯವಿರುವಂತಹ ಎಲ್ಲಾ ನೆರವನ್ನ ಕೇಂದ್ರ ಸರ್ಕಾರ ನೀಡುತ್ತೆ ಅಂತ ಹೇಳಿ ನಿನ್ನೆ ಪ್ರಧಾನಿ ಮೋದಿ ಅವರು ಕೂಡ ಹೇಳಿದರೆ ಆ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಕೂಡ ಕ್ರಮವನ್ನ ತೆಗೆದುಕೊಳ್ಳಿದೆ. ಮತ್ತೊಂದು ಕಡೆಯಲ್ಲಿ ಏರ್ ಇಂಡಿಯಾದಿಂದಲೂ ಕೂಡ ಮೃತರ ಕುಟುಂಬ ವರ್ಗದವರಿಗೆ ಸಾಧ್ಯವಿರತಕ್ಕಂತಹ ಎಲ್ಲಾ ನೆರವನ್ನು ಕೂಡ ಈಗ ನೀಡಬೇಕಾಗುತ್ತೆ. ಮುಖ್ಯವಾಗಿ ಈಗ 241 ಮಂದಿ ವಿಮಾನ ಅಪಘಾತದಲ್ಲಿ ಮೃತಪಟ್ಟಂತಹ ಪ್ರಯಾಣಿಕರ ಎಲ್ಲಾ DNA ಸ್ಯಾಂಪಲ್ಗಳನ್ನ ನಿನ್ನೆ ಪಡ್ಕೊಳ್ಳಲಾಗಿದೆ. ಗುಜರಾತ್ನ ಫೊರೆನ್ಸಿಕ್ ಲ್ಯಾಬೊರೇಟರಿಯಿಂದ ಜೊತೆಗೆ ಗುಜರಾತ್ನಲ್ಲಿ ಫೊರೆನ್ಸಿಕ್ ಯೂನಿವರ್ಸಿಟಿ ಕೂಡ ಇದೆ. ಫೊರೆನ್ಸಿಕ್ ಯೂನಿವರ್ಸಿಟಿಯ ತಜ್ಞರು ಕೂಡ ಇಲ್ಲಿಗೆ ಬಂದು ಎಲ್ಲಾ ಶವಗಳ ಒಂದು DNA ಸ್ಯಾಂಪಲ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗ ಅವರ ಕುಟುಂಬಸ್ಥರ DNA ಸ್ಯಾಂಪಲ್ ಅನ್ನ ತೆಗೆದುಕೊಂಡೇನೆ ಶವಗಳ ಗುರುತನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಹೀಗಾಗಿ ಈ ಒಂದು ಪ್ರಕ್ರಿಯೆಯನ್ನು ಕೂಡ ಈಗ ತ್ವರಿತಗತಿನಲ್ಲೇ ನಡೆಸಲಾಗ್ತಾ ಇದೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ. ಈಗ ಮುಖ್ಯವಾಗಿ ವಿಮಾನ ಅಪಘಾತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಏವಿಯೇಷನ್ ಎಕ್ಸ್ಪರ್ಟ್ಗಳು ಕೂಡ ಬೇರೆ ಬೇರೆ ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲನೇದಾಗಿ ವಿಮಾನದಲ್ಲಿ ಇದ್ದಂತಹ 2 ಇಂಜಿನ್ಗಳು ಕೂಡ ಏಕಕಾಲಕ್ಕೆ ಫೈಲ್ಯೂರ್ ಆಗಿರ್ಬೋದು. ಈ ಕಾರಣಕ್ಕಾಗಿ ವಿಮಾನ ಪತನ ಆಗಿರುತ್ತೆ. ಇಲ್ಲವೇ ವಿಮಾನಕ್ಕೆ ಹೆಚ್ಚಿನ ಹಕ್ಕಿಗಳು ಡಿಕ್ಕಿ ಹೊಡೆದಿರಬಹುದು. ಇದರ ಪರಿಣಾಮವೂ ಕೂಡ ವಿಮಾನ ಪತನ ಆಗಿರ್ತಕ್ಕಂತಹ ಸಾಧ್ಯತೆ ಇದೆ. ಜೊತೆಗೆ ವಿಮಾನದ ತನ್ನ ಥ್ರಸ್ಟಿಂಗ್ ಪವರ್ ಅನ್ನ ಕಳ್ಕೊಂಡಿರಬಹುದು. ಅಂದ್ರೆ ವಿಮಾನವನ್ನ ಲಿಫ್ಟ್ ಮಾಡತಕ್ಕಂತ ಒಂದು ಥ್ರಸ್ಟಿಂಗ್ ಪವರ್ ಕಡಿಮೆ ಆದಂತಹ ಸಂದರ್ಭದಲ್ಲಿ, ಅದನ್ನ ಕಳ್ಕೊಂಡಂತಹ ಸಂದರ್ಭದಲ್ಲಿ ವಿಮಾನ ಮೇಲ್ಗಡೆ ಹಾರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ವಿಮಾನ ಪತನ ಆಗಿರ್ಬೋದು. ಇಲ್ಲವೇ ವಿಮಾನದಲ್ಲಿ ತಾಂತ್ರಿಕ ದೋಷಗಳು ಉಂಟಾಗಿರ್ಬೋದು. ಈ ಎಲ್ಲಾ ಕಾರಣಗಳಿಗಾಗಿ ವಿಮಾನ ಪತನ ಆಗಿರ್ತಕ್ಕಂತಹ ಸಾಧ್ಯತೆ ಇದೆ ಅಂತೇಳಿ ಈಗ ಏವಿಯೇಷನ್ ಎಕ್ಸ್ಪರ್ಟ್ಗಳು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಏರ್ ಇಂಡಿಯಾದ ಸಿಇಒ ಕ್ಯಾಂಪ್ಬೆಲ್ ಅವರು ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಏರ್ ಇಂಡಿಯಾದಿಂದಲೂ ಕೂಡ ಈಗ ಈ ವಿಮಾನ ಅಪಘಾತದ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಬೋಯಿಂಗ್ ಕಂಪನಿ ಕೂಡ ಇದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದೆ. ಅಮೆರಿಕದ ತಜ್ಞರು ಕೂಡ ಈ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ ಪತನದ ಬಗ್ಗೆ ಭಾರತಕ್ಕೆ ತನಿಖೆಗೆ ಹೆಚ್ಚಿನ ನೆರವನ್ನು ಕೂಡ ನೀಡಲಿಕ್ಕೆ ಈಗ ಮುಂದಾಗಿದ್ದಾರೆ. ಈಗ ಬೇರೆ ಬೇರೆ ಅಧಿಕಾರಿಗಳು, ತಜ್ಞರು ಕೂಡ ಈ ವಿಮಾನ ಅಪಘಾತದ ಬಗ್ಗೆ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವಿಮಾನ ಟೇಕ್ ಆಫ್ ಆದಂತಹ ಕೆಲವೇ ನಿಮಿಷಗಳಲ್ಲಿ ಪತನ ಆಗಿದ್ದು ಹೇಗೆ ಅನ್ನತಕ್ಕಂಥದ್ದು ಈಗ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇದಕ್ಕೀಗ ಬ್ಲಾಕ್ ಬಾಕ್ಸ್ ಅನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಆ ಒಂದು ಬ್ಲಾಕ್ ಬಾಕ್ಸ್ ನ ಕೂಡ ವಿಶ್ಲೇಷಣೆಗೊಳಪಡಿಸಿ ಅದರ ಡಾಟಾವನ್ನು ಕೂಡ ವಿಶ್ಲೇಷಣೆಗೊಳಪಡಿಸಿ ವಿಮಾನ ಪತನಕ್ಕೆ ನಿರ್ದಿಷ್ಟವಾದಂತಹ ಕಾರಣ ಏನು ಅಂತಕ್ಕಂತಹ ಅನ್ನೋದನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಈಗ ಡಿಜಿಸಿಎ ಅಧಿಕಾರಿಗಳು ಮಾಡಲಿದ್ದಾರೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.